ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಎರಡನೇ ಮದುವೆ ಸ್ಯಾಂಟ್ರೋ ರವಿಗೆ ಕಂಟಕ. ಸಿಸಿಬಿ ಎದುರು ಪತ್ನಿ ಕೊಟ್ಟ ಆ ಸಾಕ್ಷಿ ಏನು? ಸ್ಯಾಂಟ್ರೋ ಪತ್ನಿ ಹೇಳಿದ ನಿಗೂಢ ರಹಸ್ಯ. ಸ್ಯಾಂಟ್ರೋ ಮದುವೆ ಸೀಕ್ರೆಟ್. ಸ್ಯಾಂಟ್ರೋ ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಯಾಂಟ್ರೋ ರವಿಯ ಎರಡನೇ ಪತ್ನಿ ಕೊಟ್ಟಂತ ದೂರಿನ ಆಧಾರದ ಮೇಲೆ ಈಗ ಆಲ್ರೆಡಿ ಸಾಕಷ್ಟು ವಿಚಾರಣೆಯನ್ನಂತೂ ಮಾಡಲಾಗಿದೆ. ಪತ್ನಿಗೆ ಈ ಸ್ಯಾಂಟ್ರೋ ರವಿ ಟಾರ್ಚರ್ ಅನ್ನ ಕೊಡ್ತಾ ಇದ್ನ, ಯಾವ ರೀತಿಯಾಗಿ ಟಾರ್ಚರ್ ಕೊಡ್ತಾ ಇದ್ದ? ಸ್ಯಾಂಟ್ರೋ ರವಿ ಪತ್ನಿ ಕಣ್ಣೀರ ಕಥೆ ಏನ್ ಗೊತ್ತಾ? ಆಕೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ನ್ಯೂಸ್ 18 ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಕಾಟನ್ಪೇಟೆ ಠಾಣೆಯಲ್ಲಿ ಸುಳ್ಳು ಕೇಸನ್ನ ಹಾಕಿದ್ರು. ಬೇರೆಯವರ ಜೊತೆ ಹೋಗುವಂತೆ ಒತ್ತಾಯಿಸ್ತಾ ಇದ್ದ ಈ ಪಾಪಿ ಸ್ಯಾಂಟ್ರೋ ರವಿ ಕಿರುಕುಳದ ಬಗ್ಗೆ ಪತ್ನಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆತನಿಗೆ ದೊಡ್ಡ ದೊಡ್ಡ ಅಧಿಕಾರಿಗಳ ಪರಿಚಯ ಇದೆ, ನನ್ನ ಮುಂದೆಯೇ ವರ್ಗಾವಣೆ ಬಗ್ಗೆ ಮಾತನಾಡಿದ್ದಾನೆ. ನ್ಯೂಸ್ 18ಗೆ ಸ್ಯಾಂಟ್ರೋ ರವಿಯ ಎರಡನೇ ಪತ್ನಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಯಾಂಟ್ರೋ ರವಿ ಪತ್ನಿಯನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ನೋಡೋಣ. ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಸ್ಯಾಂಟ್ರೋ ರವಿಯ ಪತ್ನಿಯ ಮೇಲೆ ಸುಳ್ಳು ಕೇಸ್ ದಾಖಲಾಗಿರುವಂತದ್ದು ಅಂತ ಸಿಸಿಬಿ ಇನ್ವೆಸ್ಟಿಗೇಷನ್ ಈಗಾಗಲೇ ಗೊತ್ತಾಗಿರುವಂತದ್ದು. ಖುದ್ದು ನನ್ನ ಜೊತೆ ಮಾತನಾಡಲು ಸ್ಯಾಂಟ್ರೋ ರವಿಯವರ ಎರಡನೇ ಪತ್ನಿ ಇದ್ರೆ ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಮೇಡಮ್, ಮೊದಲನೇದಾಗಿ ಯಾಕೆ ನಿಮ್ಮನ್ನ ಸ್ಯಾಂಟ್ರೋ ರವಿ ಟಾರ್ಗೆಟ್ ಮಾಡಿದ್ರು? ಸ್ಯಾಂಟ್ರೋ ರವಿ ಬಂದ್ಬಿಟ್ಟು ನನ್ನ ಗಂಡನೇ. ಅದೇ ಲಾಸ್ಟ್ ಒಬ್ರು ಜೊತೆ ಮಂಚ ಹತ್ಬೇಕು ಅಂತ ಹೇಳ್ತಾರೆ, ಅದಕ್ಕೆ ನಾನು ಒಪ್ಪಲ್ಲ. ಅದೇ ಸೇಡನ್ನೇ ಇಟ್ಕೊಂಡ್ಬಂದು ಈ ತರ ಎಲ್ಲ ಮಾಡ್ತಾ ಇದಾರೆ. ದರೋಡೆ ಕೇಸ್ ಹಾಕ್ಸಿದ್ರು. ಆ ದರೋಡೆ ಕೇಸು ಸುಳ್ಳು ಅಂತ ಇವಾಗ ಮೊದಲನೇ ಹಂತದಲ್ಲಿ ಅಮರದ್ ಕೂಡ ಆಗಿದ್ದಾರೆ ಪೊಲೀಸರು. ಈ ತರನೇ ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಹೊರಿಸ್ಕೊಂಡ್ ಬರ್ತಾ ಇದ್ದಾರೆ. ನಿಜವಾಗ್ಲೂ ಸ್ಯಾಂಟ್ರೋ ರವಿಗೆ ಪೊಲೀಸ್ ಅಧಿಕಾರಿಗಳು, IAS ಅಧಿಕಾರಿಗಳು, ರಾಜಕಾರಣಿಗಳು ತುಂಬಾ ಹತ್ರ ಪರಿಚಯ ಇದ್ರ? ಹೌದು, ಅವ್ರ ಜೊತೆ ಎಲ್ಲ ಇವರು ಮಾತಾಡ್ತಾರೆ, ಮೆಸೇಜ್ ಎಲ್ಲ ಮಾಡ್ತಾರೆ. ಸೊ ಅವ್ರ ಹತ್ರದಲ್ಲೇ ಇದ್ದಾರೆ. ಜೊತೆಗೆ ಸ್ಯಾಂಟ್ರೋ ರವಿಯ ಒಂದು ಸ್ಟೇಟಸ್ ನಲ್ಲಿ ಒಂದಷ್ಟು ಅಧಿಕಾರಿಗಳು ವರ್ಗಾವಣೆ ಆಗಿದ ತಕ್ಷಣ ಅವ್ರು ವಿಕ್ಟ್ರಿ ಸಿಂಬಲ್ ಹಾಕೊಂಡು ಆ ಒಂದು ಆರ್ಡರ್ ಕಾಪಿನ ಹಾಕ್ತಾ ಇದ್ರು. ಅಂದ್ರೆ ಅವರೇ ಒಂದು ವರ್ಗಾವಣೆ ಅನ್ನೋಂಥದ್ದು ಮಾಡಿಸ್ತಾ ಇದ್ರ ಹೇಗೆ ಮುಂದೆ ನಿಂತ್ಕೊಂಡು? ಈ ವಿಚಾರ ನಿಮ್ಗೆ ಏನಾದ್ರು ಹೇಳ್ಕೊಂಡಿದ್ರೆ ಅವತ್ತಾದ್ರು? ಅವರೇ ಮುಂದೆ ನಿಂತು ವರ್ಗಾವಣೆ ಮಾಡಿಸ್ತೀನಿ ಅಂತ ಹೇಳ್ಕೊಂಡಿದ್ರು. ಅದನ್ನ ಅವರು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಡಿಸ್ಪ್ಲೇ ಅಪ್ಡೇಟ್ ಮಾಡ್ಕೋತಾರೆ. ಅಂದ್ರೆ ಈ ವಿಚಾರ ಎಲ್ಲಾ ಕೂಡ ಅಷ್ಟೇ ನಿಮ್ ಮುಂದೆನೆ ಮಾತನಾಡ್ತಿದ್ರ? ಹಣಕಾಸಿನ ವಿಚಾರ ಆಗಿರುವಂತದ್ದಾಗಿರ್ಬೋದು ಅಥವಾ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅನ್ನುವಂತ ವಿಚಾರ ಆಗಿರ್ಬೋದು, ಇದೆಲ್ಲ ನಿಮ್ ಮುಂದೆನೆ ಮಾತನಾಡ್ತಿದ್ರ ನೀವು ಜೊತೆಯಲ್ಲಿದ್ದಂತ ಸಂದರ್ಭದಲ್ಲಿ ಹೇಗೆ? ಹೌದು, ಟ್ರಾನ್ಸ್ಫರ್ ವರ್ಕ್ ಮಾಡ್ತಾ ಇದೀನಿ, ಅದಕ್ಕೆ ಸಂಬಂಧಪಟ್ಟಂತೆ ಅಡ್ವಾನ್ಸ್ ಕೂಡ ಅಮೌಂಟ್ ಎಲ್ಲ ತರ್ತೀನಿ ಅಂತ ಎಲ್ಲ ತರ್ತಿದ್ರು. ಓಕೆ, ಎಲ್ಲಿಂದ ನಿಮ್ಮನ್ನ ಅವರು ಟಾರ್ಗೆಟ್ ಮಾಡಕ್ ಶುರು ಮಾಡಿದ್ರು? ಯಾವ ಕಾರಣಕ್ಕೋಸ್ಕರ ನಿಮ್ಮನ್ನ ಟಾರ್ಗೆಟ್ ಮಾಡಕ್ ಶುರು ಮಾಡಿದ್ರು ಅವರು ಅಂತ? ಬ್ಯಾಂಗ್ಳೂರಲ್ಲಿ ಒಂದ್ಸಲ ನಮ್ಮ ಮನೆಗೆ ರಿಟೈರ್ಡ್ IAS ಲಕ್ಷ್ಮೀನಾರಾಯಣ ಅವ್ರು ಬಂದಿರ್ತಾರೆ. ಆದ್ರೆ ಅವ್ರಿಗೆ ಯಾವ ಉದ್ದೇಶ ಬಂದಿರೋ ಗೊತ್ತಿಲ್ಲ. ತದನಂತರ ನಾವು ಮೈಸೂರಿಗೆ ಶಿಫ್ಟ್ ಆಗ್ತೀವಿ. ಅಲ್ಲಿ ಅವ್ರ ನಂಬರ್ ಕೊಟ್ಬಿಟ್ಟು ಅವ್ರ ಜೊತೆ ಕಾಲ್ ಮಾಡು, ಮೆಸೇಜ್ ಮಾಡು ಅಂತ ಹೇಳಿರ್ತಾರೆ. ಆದ್ರೆ ನಾನು ಯಾವುದೇ ರೀತಿ ಕಾಲ್ ಆಗ್ಲಿ ಮೆಸೇಜ್ ಆಗ್ಲಿ ಮಾಡಿರಲ್ಲ. ಅದಾದ ಸ್ವಲ್ಪ ದಿನಕ್ಕೆ ಈ ತರ ಬೇರೆಯವ್ರ ಜೊತೆ ಇದು ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾನು ಒಪ್ಲಿಲ್ಲ. ಅದಕ್ಕೋಸ್ಕರ ಈ ತರ ಎಲ್ಲ ಮಾಡಿದ್ದಾರೆ. ಆಕ್ಚುಲಿ ಅವರು ಅವತ್ತು ನಾನು ಒಪ್ಕೊಳ್ದೇ ಇರೋ ಕಾರಣ ನನ್ನ ಮೊಬೈಲ್ ಫೋನು, ನನ್ನ ಹೆಸರಲ್ಲಿರೋ ಗಾಡಿ, ನನ್ನ ಒಡವೆ ಬಂಗಾರಗಳನ್ನೆಲ್ಲ ಕಿತ್ಕೊಂಡು ನನ್ನನ್ನ ಮನೆಗೆ ಬಿಟ್ಟಿದ್ರು. ಸ್ವಲ್ಪ ದಿನ ಆದ್ಮೇಲೆ ಬರ್ತೀನಿ ಅಂತ ಹೇಳಿದ್ರು, ಬರ್ಲಿಲ್ಲ. ಅವ್ರು ಏಕಾಏಕಿ ನಮ್ಮ ಮನೆಗೆ ಬಂದ್ಬಿಟ್ಟು ಈ ತರ ರಾಬರಿ ಕೇಸ್ ಹಾಕ್ಸ್ಕೊಂಡು ಪೊಲೀಸವ್ರ ಜೊತೆನೆ ಬಂದು ಕರ್ಕೊಂಡು ಬಂದ್ರು. ಇನ್ನೊಂದು ಮೇನ್ ಆಗಿ ಮೈಸೂರಿನ ವಿಜಯನಗರ ಸ್ಟೇಷನ್ ನೀವು ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತೀರಾ, ಅಲ್ಲಿ ಯಾಕೆ ಯಾವುದೇ ರೀತಿಯ ದಾಖಲಾತಿಗಳನ್ನ ಕೊಡೋದಿಲ್ಲ ನೀವು ಪೊಲೀಸರಿಗೆ ಅಂತ? ಅಂದ್ರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತಾನೆ ಹೇಗೆ? ನಾವು ಪ್ರಥಮ ಹಂತದಲ್ಲಿ ಕಮಿಷನರ್ನೇ ಭೇಟಿ ಮಾಡಿರ್ತೀವಿ. ಆ ನಂತರ ಅವರು ದಾಖಲಾತಿಗಳನ್ನ ಕೇಳಿದಾಗ ಅಲ್ಲೂ ಕೂಡ ಕೊಡಕ್ಕೆ ರೆಡಿ ಮಾಡಿರ್ತೀನಿ. ಆದ್ರೆ ಅಲ್ಲಿ ಇದು ಮಾಡ್ಲಿಲ್ಲ. ತದನಂತರ ಅದನ್ನ CID ವರ್ಗಾಯಿಸಿದ್ದಾರೆ. ಇವಾಗ ಅಲ್ಲೆಲ್ಲ ಕೊಟ್ಟಿದ್ದೀನಿ ದಾಖಲೆಗಳನ್ನ. CID ಅಲ್ಲಿ ಎನ್ಕ್ವೈರಿ ಆಗ್ತಿದೆ, CCB ಅವರು ಎನ್ಕ್ವೈರಿ ಮಾಡ್ತಿದ್ದಾರೆ. ಜೊತೆಗೆ ನೀವು ಕೂಡ ಒಂದಷ್ಟು ಕಡೆ ಕಂಪ್ಲೇಂಟ್ಸ್ ಅನ್ನ ಕೊಡಿ, ಹ್ಯೂಮನ್ ರೈಟ್ಸ್ ಅಲ್ಲಿ ಕಂಪ್ಲೇಂಟ್ಸ್ ಕೊಟ್ಟಿದ್ದೀರಾ. ಈಗ ಮುಂದಿನ ನಿಮ್ಮ ಕಾನೂನು ಹೋರಾಟ ಹೇಗಿರುತ್ತೆ? ಕಾರಣಕ್ಕೋಸ್ಕರ ಪ್ರತಿಯೊಂದು ಎವಿಡೆನ್ಸ್ ಗಳನ್ನು ಕೂಡ ಅಷ್ಟೇ CCB ಅಧಿಕಾರಿ ನಾನು ಕೊಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ರಮೇಶ್ ಜಾರಕಿಹೊಳಿ ವಿರುದ್ಧ ದೂರನ್ನ ನೀಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ ಹಾಗೆ ವಿರೋಧ ಪಕ್ಷ ನಾಯಕರಾಗಿರುವಂತ ಸಿದ್ದರಾಮಯ್ಯ. ಹೈಗ್ರೌಂಡ್ಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಕಾಂಗ್ರೆಸ್ನ ನಾಯಕರು ಮತದಾರರನ್ನ ಓಲೈಕೆ ಮಾಡಲಿಕ್ಕೆ ಅಕ್ರಮ ಮಾಡಿರುವಂತ ಆರೋಪ. CM ಮತ್ತು ನಳಿನ್ ಕುಮಾರ್ ಕಟೀಲ್ ವಿರುದ್ಧವೂ ಕೂಡ ದೂರನ್ನ ನೀಡಲಾಗಿದೆ. ಜಾರಕಿಹೊಳಿ ಅಕ್ರಮಗಳಿಗೆ ಸಾಥ್ ನೀಡಿದ್ದಂತ ಆರೋಪ. ಈ ಮೂವರ ಮೇಲೂ ಕೂಡ ಕ್ರಮ ಆಗಬೇಕು ಅಂತ ಕಾಂಗ್ರೆಸ್ ದೂರನ್ನ ಕೊಟ್ಟಿದೆ. ಅವರು ಅಂದ್ರೆ ಜಾರಕಿಹೊಳಿ ಮೊನ್ನೆ ಮಾತನಾಡುವಂತ ಸಂದರ್ಭದಲ್ಲಿ ಅವ್ರು ಎಷ್ಟು ಕೊಡ್ತಾರೆ ಅದ್ರ ಡಬಲ್ ಕೊಡ್ತೀವಿ ನಾವು ಅಂತ ಹೇಳಿದ್ರು ಅನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ನವರು ಈ ಆರೋಪವನ್ನ ಮಾಡ್ತಾ ದೂರನ್ನ
ಕೊಟ್ಟಿದ್ದಾರೆ. ಪಾಪ ಇವ್ರ ಪಕ್ಷದವರು ಕೂಡ ತುಂಬಾ ಜನ ಕುಕ್ಕರನ್ನು ಹಂಚುವಂತ ಸಂದರ್ಭದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆದರೆ ಅದನ್ನೇನು ಮೆನ್ಷನ್ ಮಾಡಿಲ್ಲ ಇವ್ರ ಪಕ್ಷದವರಲ್ವಾ, ಅದಕ್ಕೆ action should be taken, and against we have mentioned 4 accused persons. 4 persons. One is Nadda, he is a national president of the BJP, and Nalin Kumar Katil is a state president of the BJP. Basuraj Bommai is a chief minister of the state, and Ramesh Jarkiwade, who is a ex-MLA and sitting MLA. And others. It is because it is a conspiracy hatched up by the BJP people. That is why, in order to ensure free and fair election, it has to be stopped. So another big national issue that has been doing the rounds is Yes, there's yes, a Modi that is- documentary, sir, that they have banned in the country. That I do not know how to know. ಬಿಜೆಪಿಯ ಶಾಸಕರುಗಳು, ಮಾಜಿ ಮಂತ್ರಿಗಳು, ನಾವು ಯಾವ ಕಾರಣಕ್ಕೂ ಗೆಲ್ಲೋದಿಲ್ಲ, ಆದ್ರೂ ಕೂಡ ನಾವು ಸರ್ಕಾರ ರಚನೆ ಮಾಡೇ ಮಾಡ್ತೀವಿ ಅಂತ ಹೇಳಿ ಅವರು ಸಂಕಲ್ಪ ಮಾಡಿಕೊಂಡು ಅವರು ಕೆಲಸ ಪ್ರಾರಂಭ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನದಲ್ಲಿ ಕೆಲವು ಶಾಸಕರ ಸ್ಟೇಟ್ಮೆಂಟ್ ಕೂಡ 3-4 ಶಾಸಕರ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ದೀವಿ. ಈ ರಾಜ್ಯದ ಮತದಾರರಿಗೆ ಆಮಿಷ ಒಡಬೇಕು, ನಾವು ಸೋಲ್ತಾ ಇದ್ದೀವಿ ಅಂತ ಹೇಳಿ ಹೊರಟಿದ್ದಾರೆ. 40% ಕಮಿಷನ್ ಬಗ್ಗೆ ಸಾವಿರಾರು ಕೋಟಿ ರೂಪಾಯಿ ಈಗಾಗಲೇ ಹಣನ ಸಂಗ್ರಹಣ ಮಾಡಿ ಎಲ್ಲ ಇಟ್ಕೊಂಡಿದ್ದಾರೆ. ಇತ್ತೀಚೆಗೆ ಒಬ್ಬ ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ, ನಾನು ಪ್ರತಿಯೊಂದು ಮತಕ್ಕೂ ಕೂಡ ನಮ್ಮ ಪಕ್ಷ 6,000 ರೂಪಾಯಿ ವೋಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಯಾರೇ ಎಷ್ಟು ಖರ್ಚು ಮಾಡಿದ್ರು ಅವ್ರ ಮೇಲೆ 10 ಕೋಟಿ ಎಕ್ಸ್ಟ್ರಾ ಖರ್ಚು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆ ಎಲ್ಲ ಹೇಳಿಕೆಗಳ ದಾಖಲೆ ಇದೆ, ವಿಡಿಯೋಗಳಿದೆ. ಅದರ ಸಮೇತ ನಾನು, ಸಿದ್ದರಾಮಯ್ಯನವರು ಮತ್ತು ನಮ್ಮ ಪಕ್ಷದ ಅನೇಕ ಶಾಸಕರು, ಮುಖಂಡಗಳೆಲ್ಲ ಸೇರಿ ಈ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಬಂದು ಈಗ ನಾವು ಅವರಿಗೆ ಒಂದು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ದೇವೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಬಾಸೂರು, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ನೋಡ್ತಾ ಇದ್ವಿ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಎಷ್ಟು ಅಗ್ರೆಸಿವ್ ಆಗಿ ಮುನ್ನುಗ್ತಾ ಇದೆ ಚುನಾವಣೆಯ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ, ಒಂದೊಂದು ಹೇಳಿಕೆಯನ್ನ ಕೂಡ ತುಂಬಾ ಗಂಭೀರವಾಗಿ ಪರಿಗಣಿಸಿ ಆ ಬಿಜೆಪಿ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗ ದೂರು ಕೊಟ್ಟಿದ್ದಾರಲ್ಲ, ಏನಂತ ದೂರನ್ನ ಕೊಟ್ಟಿದ್ದಾರೆ, ಇದು ಎಷ್ಟು ಮಟ್ಟಿಗೆ ಸ್ಟ್ಯಾಂಡ್ ಆಗುತ್ತೆ ಕೇಸು ಅಂತ? ಪೃಥ್ವಿರಾಜ್, ಏನಂತ ಹೇಳಿದ್ರೆ ಚುನಾವಣಾ ಸಂದರ್ಭದಲ್ಲಿ ಈ ರೀತಿಯಾಗಿ ದೂರು ಕೊಡುವಂತದ್ದು ಒಂದು ಸಾಮಾನ್ಯ ಅಂತ ಹೇಳ್ಬೋದು. ಜೊತೆಗೆ ಏನಂತ ಹೇಳಿದ್ರೆ ಇದ್ರ ಕುರಿತಂತೆ ತನಿಖೆ ಮಾಡೋದಕ್ಕೂ ಕೂಡ ಈಗಾಗಲೇ ಪೊಲೀಸರಲ್ಲಿ ಒತ್ತಾಯ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಒಂದೇನು ಮತದಾರರಿಗೆ ಆಮಿಷವನ್ನು ಒಡ್ಡಿದ್ರು, ಅಂದ್ರೆ ಪ್ರತಿ ಮತದಾರಿಗೆ ಕೂಡ ತಲಾ 6,000 ರೂಪಾಯಿಯನ್ನ ಕೊಡ್ತೇನೆ ಅಂತ ಹೇಳಿಕೆಯನ್ನು ಅವರು ಕೊಟ್ಟಿದ್ರು. ಇದಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷೆ ಜೆ.ಪಿ. ನಡ್ಡಾ, ಅದೇ ರೀತಿಯಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷೆ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಅವರ ಗಮನಕ್ಕೆ ಬಾರದನೆ ಈ ಒಂದು ಹೇಳಿಕೆಯನ್ನ ರಮೇಶ್ ಜಾರಕಿಹೊಳಿ ಕೊಡೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಈ ಮೂವರು ಅಂದ್ರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು, ಅದೇ ರೀತಿಯಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷೆ ನಡ್ಡಾ ಅವರು, ಅದೇ ರೀತಿ ರಾಜ್ಯಾಧ್ಯಕ್ಷೆ ಕಟೀಲ್ ಅವರ ಮೇಲೆ ಕ್ರಮಗಳನ್ನ ಕೈಗೊಳ್ಳಬೇಕು. ಅವರನ್ನ ನಾಲ್ವರನ್ನು ಕೂಡ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು ಎಂಬಂತಹ ಒಂದು ದೂರನ್ನ ಕೊಟ್ಟಿರುವುದಾಗಿ ಈಗಾಗಲೇ ಸಿದ್ದರಾಮಯ್ಯ, ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಜೊತೆಗೇನಂತ ಹೇಳಿದ್ರೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ, ಅಂದ್ರೆ ಇವತ್ತು ಪೊಲೀಸರಿಗೆ ದೂರು ಕೊಟ್ಟಿದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ಹಂತದಲ್ಲಿ ಒಂದು ಚುನಾವಣಾ ಆಯೋಗಕ್ಕೂ ಕೂಡ ದೂರು ಕೊಡ್ತೇವೆ ಎಂಬಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಚುನಾವಣೆ ಹತ್ತಿರ ಬರ್ತಾ ಇರೋದ್ರಿಂದಾಗಿ ಕಾಂಗ್ರೆಸ್ ನಾಯಕರು ಅಗ್ರೆಸಿವ್ ಆಗಿ ಬಿಜೆಪಿಯ ಮೇಲೆ ಒಂದು ಈ ರೀತಿಯಾಗಿ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದನ್ನ ನಾವು ನೋಡಬಹುದಾಗಿದೆ. ಯಾಕಂತ ಹೇಳಿದ್ರೆ ಈ ಹಿಂದೆನೂ ಕೂಡ ಕೋಲಾರದಲ್ಲಿರ್ಬೋದು ಅಥವಾ ಏನು ಒಂದು ಪ್ರಜಾಧ್ವನಿ ಕಾರ್ಯಕ್ರಮ ಎಲ್ಲೆಲ್ಲಿ ನಡೀತಾ ಇದೆ ಅಲ್ಲೆಲ್ಲೂ ಕೂಡ ಬಿಜೆಪಿ ಸರ್ಕಾರದ 40% ಭ್ರಷ್ಟಾಚಾರ, ಅದೇ ರೀತಿಯಾಗಿ PSI ಹಗರಣ ಸೇರಿದಂತೆ ಬಹುತೇಕವಾಗಿ ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ಬಂದಿರುವಂತಹ ಆರೋಪಗಳು ಬಂದಿದ್ದಾವೆ. ಅವೆಲ್ಲವನ್ನು ಕೂಡ ಪ್ರಸ್ತಾಪವನ್ನು ಮಾಡ್ತಿರುವಂತದ್ದು. ಜೊತೆಗೆ ಇವತ್ತು ಬೆಳಗ್ಗೆನೂ ಕೂಡ ಕೆಪಿಸಿಸಿ ಕಚೇರಿಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಒಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಅದರಲ್ಲಿನೂ ಕೂಡ PSI ಹಗರಣವನ್ನ ಮುಚ್ಚಿ ಹಾಕೋದಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನವನ್ನ ಮಾಡ್ತಾ ಇದೆ. ಹೀಗಾಗಿ ಏನು ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಿಂದ ಈ ಕುರಿತಂತೆ ಒಂದು ತನಿಖೆಯನ್ನು ನಡೆಸಬೇಕೆಂಬಂತ ಒತ್ತಾಯವನ್ನು ಕೂಡ ಮಾಡಿದ್ರು. ಒಟ್ಟಾರೆಯಾಗಿ ಕಾಂಗ್ರೆಸ್ ನಾಯಕರು ಅಗ್ರೆಸಿವ್ ಆಗಿ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಈಗ 12ವರೆಗೂ ಕೂಡ ಸಿದ್ದರಾಮಯ್ಯ ಅವರು ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದ್ದು, ಅದರಲ್ಲಿ ಏನೆಲ್ಲ ಆರೋಪಗಳನ್ನ ಮಾಡ್ತಾರೆ ಎಂಬುದನ್ನು ನೋಡಬೇಕಾಗಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಅನಿಲ್, ನಿಮ್ಮೆಲ್ಲ ಮಾಹಿತಿಗಾಗಿ. ಆರ್ಕಿಡ್ ಶಾಲೆಯ ಅನುಮತಿ ರದ್ದುಪಡಿಸಲಿಕ್ಕೆ ಕ್ರಮವನ್ನ ಕೈಗೊಳ್ಳಲಾಗುತ್ತೆ, ನೋಟಿಸ್ ಕೊಟ್ಟು ಅನುಮತಿ ರದ್ದತಿಗೆ ಕ್ರಮ ಅಂತ DDPI ಹೇಳಿದ್ರು. DDPI ಬೈಲಾಂಜನಪ್ಪ ಅವರ ಹೇಳಿಕೆ ಇದೆ. DDPI ಇವತ್ತು ಆರ್ಕಿಡ್ ಶಾಲೆಗೆ ಹೋಗಿದ್ರು. ಸಾಕಷ್ಟು ಆಕ್ರೋಶ ವ್ಯಕ್ತವಾದ ನಂತರ ನಿನ್ನೆ ಅಷ್ಟೇ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇವತ್ತು DDPI BEO ಇಬ್ರು ಕೂಡ ಶಾಲೆಗೆ ಹೋಗಿದ್ರು.
ನಾಗರಬಾವಿ ಆರ್ಕಿಡ್ ಶಾಲೆಯ ಅನುಮತಿ ರದ್ದಾಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಯಾಕೆಂದ್ರೆ ಅವ್ರು ಹೇಳಿದ್ರು ಕ್ರಿಮಿನಲ್ ಕೇಸನ್ನ ದಾಖಲು ಮಾಡ್ತೀವಿ, ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ರು. ಅದು ಆ ಶಾಲೆಯ ಅನುಮತಿ ರದ್ದ ಅನ್ನುವಂಥ ಪ್ರಶ್ನೆ ಇದೆ. ನೋಟಿಸ್ ಕೊಟ್ಟು ಪರವಾನಿಗೆ ರದ್ದತಿಗೆ ಕ್ರಮ ಕೈಗೊಳ್ಳಲಾಗುತ್ತೆ, ಪರವಾನಿಗೆ ರದ್ದಾದ್ರೆ ಶಾಲೆಯನ್ನ ನಡೆಸುವಂತಿಲ್ಲ ಅಂತ ಹೇಳ್ತಾ ಇದ್ರು. ಶಾಲೆಯ ಪರವಾನಿಗೆ ರದ್ದಾದ್ರೆ ಮಕ್ಕಳ ಕತೆ ಏನು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ ಮಕ್ಕಳಿಗೆ ಸಂಕಷ್ಟ ಏನಾದರೂ ಎದುರಾಗ್ಬಿಡುತ್ತಾ? ಅಲ್ಲಿ ಹೇಳ್ತಾ ಇದ್ರು DDPI ಮಾತನಾಡುವಂಥ ಸಂದರ್ಭದಲ್ಲಿ ಅಕ್ಕಪಕ್ಕದ ಶಾಲೆಗಳಿಗೆ ಸೇರಿಸ್ಬಿಡ್ತೀವಿ ಅಂತ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ, ಅಷ್ಟು ಈಸಿ ಅಲ್ಲ ಸೇರಿಸ್ಕೊಂಡ್ಬಿಡಕ್ಕೆ. ಆರ್ಕಿಡ್ಸ್ ವರ್ಸಸ್ ಶಿಕ್ಷಣ ಇಲಾಖೆ ಫೈಟ್ನಲ್ಲಿ ಮಕ್ಕಳಿಗೆ ಸಂಕಷ್ಟ ಎದುರಾಗಿದೆ. ವಂಚಿಸಿ ಪೂರ್ಣವಾದಂಥ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡ್ತೀವಿ. ಈಗ ಇಲ್ಲಿ ಬಂದಿರುವಂಥ ಪೇರೆಂಟ್ಸ್ ಅವರ ಅಭಿಪ್ರಾಯ, ನಮ್ಮ ಇವರು BO ಅವರ ತಂಡ ಮಾಡಿರುವಂಥ ಪ್ರಕಾರವಾಗಿ ಅವರು ಸ್ಟೇಟ್ ಸಿಲೆಬಸ್ ಮಾಡ್ತಾ ಇರುವಂಥದ್ದು ಇಲ್ಲಿ ಕಂಡು ಬಂದಿಲ್ಲ, ಸೆಂಟ್ರಲ್ ಸಿಲೆಬಸ್ಸನ್ನೇ ಮಾಡ್ತಾ ಇರೋದು. ಆ ಒಂದು ವಿಚಾರ ಮತ್ತು 9 ಮತ್ತು 10ನೇ ತರಗತಿ ಇಲ್ಲಿ ಅನಧಿಕೃತವಾಗಿ ಇಲ್ಲಿ ಕ್ಲಾಸ್ ನಡೆಸಿ ಬೇರೆ ಕಡೆ ನೋಂದಾಯಿ ದಾಖಲು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಈ ಎರಡೂ ವಿಚಾರವಾಗಿ ನಾವು ಪೋಷಕರಿಗೆ ವಂಚಿಸಿ ವಾಸ್ತವಾಂಶವಾಗಿ ಇರುವಂತಹ ರೀತಿಯಲ್ಲಿ ಶಿಕ್ಷಣ ಕೊಡ್ತಾ ಇಲ್ಲ ಅನ್ನೋಂಥದ್ದು ಕಂಡು ಬಂದಿರೋದ್ರಿಂದ ನಾವು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಕಾನೂನು ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ಇವತ್ತು ನಮ್ಮ BO ಅವರಿಗೆ ನಿರ್ದೇಶನ ನೀಡಿದ್ದೀನಿ. ಇವತ್ತೇನೆ ಕಾನೂನು ಕ್ರಮವನ್ನು ತೆಗೆದುಕೊಳ್ತೇವೆ. ರೂಲ್ 39 ನೋಟಿಸ್ ಕೊಟ್ಟು ನಾನು ರದ್ದು. ಮುಂದನೇ ತರಗತಿಯಿಂದ ಇವತ್ತು ನನ್ನ ಮಗ 6th ಸ್ಟ್ಯಾಂಡರ್ಡ್ ಓದ್ತಾವನೆ. ಇಲ್ಲಿ DDPIನವ್ರು ಏನು ಹೇಳ್ತಾವ್ರೆ ಅಂತಂದರೆ, ನಾವು 1 ತಿಂಗಳಿಗೆ ಒಂದ್ಸರಿ ಚೆಕ್ ಮಾಡ್ತೀವಿ, 6 ತಿಂಗಳಿಗೆ ಒಂದ್ಸರಿ ಚೆಕ್ ಮಾಡ್ತೀವಿ, ಯಾವ ಸಿಲೆಬಸ್ಸನ್ನು ಮಾಡ್ತಾವ್ರೆ, ಮಕ್ಕಳಿಗೆ ಯಾವ ರೀತಿ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾವ್ರೆ ಅನ್ನೋದ್ರ ಬಗ್ಗೆ ಹೇಳಿದರು. ಈಗ ಮ್ಯಾನೇಜ್ಮೆಂಟ್ ಅವರು ನೋಡಿದರೆ ನಮಗೆ ಸೆಂಟ್ರಲ್ ಸಿಲೆಬಸ್ ಮಾಡ್ತೀವಿ ಅಂತೇಳಿ 1,20,000 ರೂಪಾಯಿ ಪ್ಲಸ್ ಬಸ್ ಫೇರಲ್ಲು ಎಕ್ಸ್ಟ್ರಾ 2 ಲಕ್ಷದ ಹತ್ತತ್ರ ಒಬ್ಬ ಬಡ ಮಕ್ಕಳ ಹತ್ರ ಕಟ್ಟಿಸ್ಕೊಂಡವ್ರೆ. ಈಗ ನೋಡಿದರೆ ಒಂದೇ ಒಂದು DDPIನವ್ರು ಹೇಳೋದು ಒಂದೇ ಒಂದು ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ನಾವು ಕೊಟ್ಟಿರೋದು ಸ್ಟೇಟ್ ಸಿಲೆಬಸ್. ಈಗ DDPI ನಿಮ್ಗೆ ಏನಂತ ಸ್ಪಷ್ಟನೆ ಕೊಟ್ಟಿದ್ದಾರೆ? ನಿಮಗೆ DDPIನವರು ನಮ್ಮ ಕೈನಲ್ಲಿ ಏನೂ ಆಗೋದಿಲ್ಲ, ಇದು ಇವರು ಸುಳ್ಳು ದಾಖಲೆಯನ್ನು ಕೊಟ್ಟವ್ರೆ. ಮ್ಯಾನೇಜ್ಮೆಂಟ್ ಅವರು ಸುಳ್ಳು ದಾಖಲೆಯಿಂದ ನಾನು ಅವ್ರ ಮೇಲೆ ಕ್ರಮ ತಗೋತೀನಿ ಅಂತಂದವ್ರೆ. ದಯಮಾಡಿ ನಾವು DDPIನವ್ರನ್ನ ಕೇಳೋದಿಷ್ಟೇ, ನೀವು 6 ವರ್ಷದಿಂದ ಈ ಸ್ಕೂಲನ್ನು ತನಿಖೆ ಮಾಡಲಿಲ್ವಾ? ಪಾಕಿಸ್ತಾನಕ್ಕೆ IMF ನಿಂದ ಬಿಗ್ ಶಾಕ್ ಎದುರಾಗಿದೆ. ಪಾಕಿಸ್ತಾನ ಭೇಟಿಗೆ ನಿರಾಕರಿಸಿರುವಂಥದ್ದು IMF. ಸಾಲದ ಸುಳಿಯಲ್ಲಿ ಬೇಯ್ತಾ ಇದೆ ಪಾಕಲ್ಲಿ, ಭಿಕ್ಷೆ ಬೇಡುವಂಥ ಪರಿಸ್ಥಿತಿಗೆ ಬಂದು ತಲುಪಿರುವಂಥದ್ದು. ಪಾಪ ಅಲ್ಲಿ ಜನ ಒಂದೊತ್ತು ಊಟಕ್ಕೂ ಕೂಡ ಕಿತ್ತಾಡ್ಕೊಂಡು ತಿನ್ನುವಂಥ ಪರಿಸ್ಥಿತಿ ಇದೆ. ನಿಮಗೂ ಕೂಡ ಗೊತ್ತಿದೆ, ಚರಂಡಿಯಲ್ಲೆಲ್ಲ ಬಿದ್ದು ಎದ್ದು ಒದ್ದಾಡ್ಕೊಂಡು ಸರ್ಕಾರ ಅನಿಸ್ತಾ ಇದ್ದಂಥ ಒಂದು ಫುಡ್ ಕಿಟ್ಗೋಸ್ಕರ ಯಾವ ರೀತಿಯಾಗಿ ಪರದಾಟವನ್ನು ಮಾಡ್ತಾ ಇದ್ರು ಅಂತ. ಕರೆಂಟು ಇಲ್ಲ ಅಲ್ಲಿ, ಅಂಥ ಪರಿಸ್ಥಿತಿಗೆ ತಲುಪಿದೆ ಪಾಪಿ ಪಾಕಿಸ್ತಾನ. ಕೇವಲ $4 ಬಿಲಿಯನ್ ಫಾರಿನ್ ರಿಸರ್ವ್, ಕೇವಲ 14 ದಿನಗಳ ಆಮದಿಗೆ ಮಾತ್ರ ಉಳಿದಿರುವಂಥ ಹಣ. ಈ ಪರಿಸ್ಥಿತಿಯಲ್ಲಿ IMF ಮೊರೆ ಹೋಗಿತ್ತು ಪಾಕಿಸ್ತಾನ. ಸಾಲ ನೀಡುವಂತೆ ಪರಿಯಾಗಿ ಬೇಡ್ಕೊಂಡಿದ್ರು. ಸಿಕ್ತವ್ರ ಹತ್ರ ಎಲ್ಲ ಈಗ ಹಣಕ್ಕೋಸ್ಕರ ಬೇಡುವಂಥ ಪರಿಸ್ಥಿತಿ. ಅರಬ್ ಕಂಟ್ರಿಯಲ್ಲೆಲ್ಲ ಬೇಡ್ಕೊತಾ ಇದ್ರು ನಮಗೆ ಸಹಾಯ ಮಾಡಿ ಅಂತ. IMFನೂ ಕೂಡ ಅದೇ ರೀತಿಯಾಗಿ ಬೇಡ್ಕೊಂಡಿದ್ರು. ಪಾಕಿಸ್ತಾನ ಮನವಿಗೆ ಸ್ಪಂದಿಸದ IMF ಸದ್ಯದ ಮಟ್ಟಿಗೆ ಪಾಕ್ ಭೇಟಿಗೆ ನಿರಾಕರಣೆಯನ್ನ ವ್ಯಕ್ತಪಡಿಸಲಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಘವೇಂದ್ರ ಗುಡಿ, ನೋಡ್ತಾ ಇದ್ವಿ ಪಾಕಿಸ್ತಾನ ಯಾವ ರೀತಿಯಾದಂಥ ಒಂದು ಹೀನಾಯ ಪರಿಸ್ಥಿತಿಗೆ ಹೋಗಿ ತಲುಪಿಟ್ಟಿದೆ ಅಂತ. ಸಿಕ್ಕಿದ ದೇಶಗಳ ಮುಂದೆ ಭಿಕ್ಷೆಯನ್ನ ಬೇಡುವಂಥ ಪರಿಸ್ಥಿತಿಗೆ ತಲುಪಿದೆ. ಇಲ್ಲೊಂದು ಕಡೆ IMF ನಮಗೆ ಸಹಾಯ ಮಾಡುತ್ತೆ ಅನ್ನುವಂಥ ಒಂದು ಆಶಾಭಾವನೆಯಲ್ಲಿತ್ತು, ಅದು ಕೂಡ ಈಗ ಕಮರಿ ಹೋಗಿರುವಂಥದ್ದು. ಏನಂತ IMF ಹೇಳಿದೆ? ಈಗ ಭೇಟಿಗೆ ನಿರಾಕರಣೆ ಮಾಡಲಿಕ್ಕೆ ಏನಾದರೂ ಕಾರಣ ಕೊಟ್ಟಿದ್ದಾರೆ ಅವರು? ಸುಮಾರು 22 ಕೋಟಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಪಾಕಿಸ್ತಾನ $100 ಬಿಲಿಯನ್ ಅಧಿಕ ಮೊತ್ತದ ಸಾಲವನ್ನು ಮಾಡಿರುವಂಥದ್ದು. ಇದೇ ವರ್ಷ $21 ಬಿಲಿಯನ್ ನಷ್ಟು ಮರಳಿ ಕೊಡಬೇಕಾಗಿರ್ತಕ್ಕಂಥ ಒತ್ತಡದಲ್ಲಿದೆ. ಜೊತೆಗೇನೆ ಇನ್ನು ಕೇವಲ 1 ವಾರದಲ್ಲಿ ಸುಮಾರು $500 ಮಿಲಿಯನ್ ನಷ್ಟು ಸಾಲವನ್ನು ಮರಳಿ ನೀಡಿ ಅಂತೇಳಿ ಚೀನಾದ ಬ್ಯಾಂಕ್ಗಳು ಕೂಡ ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದಾವೆ. ನೀವು ಹೇಳಿದಾಗೆ ಒಂದು ಕಡೆಯಿಂದ ನೋಡಿದರೆ ಆಹಾರದ ಕೊರತೆ, ಮತ್ತೊಂದು ಕಡೆಯಿಂದ ನೋಡ್ತಾ ಇದ್ರೆ ಗ್ಯಾಸ್ ಇಲ್ಲ, ವಿದ್ಯುತ್ ಇಲ್ಲ, ಜೊತೆಗೆ ನೋಡ್ತಾ ಇದ್ದೀವಿ ನೀರಿನ ಪೂರೈಕೆ ಆಗ್ತಾ ಇಲ್ಲ. ಇಂಥ ಒಂದು ಸಂದರ್ಭ
ಸಂದರ್ಭದಲ್ಲಿ ಆಹಾರ ತುತ್ತು ಅನ್ನಕ್ಕೂ ಕೂಡ ತಾತ್ವಾರವನ್ನು ಪಡುವಂಥ ಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಮೇಲೆ ಈ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನಿದೆ, IMF ಏನಿದೆ, ಅವರ ಮೇಲೆ ಸಾಕಷ್ಟು ಒಂದು ನಿರೀಕ್ಷೆ ಇತ್ತು. ನಮಗೆ ಹಣವನ್ನು ಪೂರೈಕೆ ಮಾಡ್ಬೋದು, ಸಾಲವನ್ನು ಕೊಡಬಹುದು ಅಂತ. ಸಾಲವನ್ನು ಕೊಡುವಂಥವ್ರು ಎಷ್ಟು ಸಾಲವನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ, ಯಾವ ಆಧಾರದಲ್ಲಿ ಸಾಲವನ್ನು ಕೊಡ್ತಾರೆ? ನಾರ್ಮಲ್ ಆಗಿ ಯಾರೇ ಸಾಲವನ್ನು ಕೊಟ್ಟರು ಮರಳಿ ನನ್ನ ಸಾಲ ಹೇಗೆ ಬರುತ್ತೆ, ಇದಕ್ಕೆ ಬಡ್ಡಿಯನ್ನು ಕೊಡೋದಕ್ಕೆ ಈ ವ್ಯಕ್ತಿಗೆ ಸಾಧ್ಯ ಆಗುತ್ತಾ ಅಂತ ಪರೀಕ್ಷೆಯನ್ನ ಮಾಡ್ತಾರೆ. ಕೇವಲ ಅದು 50,000ದಷ್ಟು ಒಂದು ಪರ್ಸನಲ್ ಲೋನ್ ಇರ್ಬೋದು ಅಥವಾ $1 ಬಿಲಿಯನ್ ಹಣವನ್ನು ಕೇಳೋಂಥದ್ದು ಇರ್ಬೋದು. ಪ್ರತಿಯೊಬ್ಬರು ನೋಡೋದಷ್ಟೇ ನಮ್ಮ ಹಣ ನಮಗೆ ಮರಳಿ ಬರುತ್ತಾ ಅಂತ. ಆದರೆ ದ್ವೇಷವನ್ನೇ ತನ್ನ ಮನಸ್ಥಿತಿಯನ್ನಾಗಿ, ದ್ವೇಷವನ್ನೇ DNA ಆಗಿ ಮಾಡಿಕೊಂಡು ಹುಟ್ಟದಂಥ ಪಾಕಿಸ್ತಾನ ಅಂತಕ್ಕಂಥ ರಾಷ್ಟ್ರಕ್ಕೆ ಆ ದ್ವೇಷವೇ ಇವತ್ತು ಸಂಪೂರ್ಣವಾಗಿ ಮುಳುಗಡೆ ಮಾಡುವಂಥ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿರುವಂಥದ್ದು. ಭಾರತದ ವಿರುದ್ಧದ ಮನಸ್ಥಿತಿಯಲ್ಲೇ ಆ ದೇಶವನ್ನು ಕಟ್ಟಲಾಗಿತ್ತು. ಇಷ್ಟ ಆಗಿದ್ರೂ ಸಹಿತ ಒಂದು ಕಡೆ ಒಂದು ತುತ್ತು ಅನ್ನಕ್ಕೂ ಕೂಡ ತತ್ವಾರ ಇಂಥ ಪರಿಸ್ಥಿತಿಯಲ್ಲಿ ಇದೇ ಜನವರಿ 26 ಅಂದರೆ ನಾಳೆ ಭಾರತದಲ್ಲಿ ನಡೆಯುವಂಥ ಗಣರಾಜ್ಯೋತ್ಸವ ಏನಿದೆ, ಇಡೀ ವಿಶ್ವಾದ್ಯಂತ ಇರತಕ್ಕಂಥ ಭಾರತದ ರಾಯಭಾರಿ ಕಚೇರಿಯಲ್ಲೂ ಕೂಡ ಈ ಒಂದು ಗಣರಾಜ್ಯೋತ್ಸವವನ್ನು ಆಚರಿಸಲಾಗುತ್ತೆ. ಅದನ್ನು ಒಂದು ತೊಂದರೆಗೆ ಈಡು ಮಾಡೋದಕ್ಕೋಸ್ಕರ ಸುಮಾರು $1 ಮಿಲಿಯನ್ $10 ಮಿಲಿಯನ್ ಹಣವನ್ನು, ಅಂದರೆ $1 ಕೋಟಿ ಹಣವನ್ನು ಮೀಸಲಾಗಿಟ್ಟಿದೆ ಪಾಕಿಸ್ತಾನ. ಅಂದರೆ ಯಾರು ಭಾರತದ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ ಯುರೋಪಿಯನ್ ದೇಶಗಳಲ್ಲಿ ಅಂಥವರಿಗೆ ನೀಡೋದಕ್ಕೋಸ್ಕರ ಹಣವನ್ನು ಕೂಡ ಮುಡಿಪಾಗಿಟ್ಟಿದೆ. ಅಂದರೆ ದ್ವೇಷ ಇಷ್ಟೆಲ್ಲ ಇದ್ದು ಇಂಥ ಪರಿಸ್ಥಿತಿಗೆ ಬಂದಿದ್ರು. ಒಂದು ಕಡೆಯಿಂದ IMFನಿಂದ ಕೂಡ ಹಣವನ್ನು ನೀಡಲಾಗ್ತಾ ಇಲ್ಲ, ಮತ್ತೊಂದು ಕಡೆಯಿಂದ ನಮ್ಮ ದೊಡ್ಡಣ್ಣ ಅಂತೇಳಿ ಅವರು ಸೌದಿಯನ್ನು ಕರೆದುಕೊಳ್ತಾರೆ, ಸೌದಿ ಕೂಡ ಇವತ್ತು ಹಣವನ್ನು ಪೂರೈಕೆ ಮಾಡ್ತಾ ಇಲ್ಲ, UAE ಇಂದ ಹಣ ಪೂರೈಕೆ ಆಗ್ತಾ ಇಲ್ಲ. ನಮ್ಮದು ಚೀನಾ ಅತ್ಯಂತ ಆಪ್ತ ರಾಷ್ಟ್ರ ಅಂತ ಹೇಳ್ಕೊಳ್ತಾರೆ. ನಮ್ಮ ಸ್ನೇಹಿತತನ ಅಂದರೆ ಅಥವಾ ನಮ್ಮ ಫ್ರೆಂಡ್ಶಿಪ್ ಯಾವ ರೀತಿ ಅಂದರೆ ಜೇನಿಗಿಂತ ಸಿಹಿ, ಸಮುದ್ರಕ್ಕಿಂತ ಆಳ, ಹಿಮಾಲಯಕ್ಕಿಂತ ಎತ್ತರ ನಮ್ಮ ಸ್ನೇಹ ಅಂತೇಳಿ ಪಾಕಿಸ್ತಾನದವ್ರು ಚೈನಾದ ಬಗ್ಗೆ ಹೇಳ್ತಾ ಇರ್ತಾರೆ. ಅಂಥ ಚೈನಾ ಕೂಡ ಇವತ್ತು ಹಣವನ್ನು ಕೊಡ್ತಾ ಇಲ್ಲ, ಬದಲಾಗಿ ನಮ್ಮ ಹಣವನ್ನು ನಮಗೆ ಮರಳಿ ನೀಡಿ ಅಂತೇಳಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ದೇಶ, ಯಾವುದೇ ದೇಶ ಇರ್ಬೋದು, ಯಾವುದೇ ಮಹತ್ವಾಕಾಂಕ್ಷೆ ಇಲ್ಲದೆ ಕೇವಲ ದ್ವೇಷವನ್ನೇ ತನ್ನ ಒಂದು DNA ಆಗಿ ಮಾಡಿಕೊಂಡು ಹುಟ್ಟಿದಾಗ, ಅದನ್ನು ನಡೆಸಿದಾಗ ಎಂಥ ಒಂದು ಪರಿಸ್ಥಿತಿಗೆ ತಲುಪುತ್ತೆ ಅನ್ನೋದಕ್ಕೆ ಇವತ್ತು ಉದಾಹರಣೆಯಾಗಿ ಪಾಕಿಸ್ತಾನ ಕಂಡು ಬರ್ತಾ ಇದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ. ನಿಮ್ಮೆಲ್ಲ ನಗರದ ಕಾರವಾರ ರಸ್ತೆಯಲ್ಲಿದ್ದಂಥ ಬೃಹತ್ ಗಾತ್ರದ ಜವಳಿ ಮಿಲ್ನ ಚಿಮಣಿಯನ್ನ ನೆಲಸಮ ಮಾಡಲಾಗಿದೆ. ಮಹದೇವ ಟೆಕ್ಸ್ಟೈಲ್ ಮಿಲ್ನ ಚಿಮಣಿ ಇದಾಗಿದ್ದು ಜವಳಿ ಕಾರ್ಖಾನೆಗೆ ಅಂತ ಚಿಮಣಿಯನ್ನ ಸ್ಥಾಪನೆ ಮಾಡಲಾಗಿತ್ತು. ಸ್ಫೋಟಕಗಳನ್ನಿಟ್ಟು ಚಿಮಣಿಯನ್ನ ನೆಲಸಮಗೊಳಿಸಲಾಗಿದೆ. ಬೃಹತ್ ಗಾತ್ರದ ಚಿಮಣಿ ನೆಲಸಮದ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ ಆ ಭಾಗದಲ್ಲಿ.